ಮಹಾದೇವಿ, ಮಗು ಮಾಂತೇಶ ವಿದ್ಯಾಭ್ಯಾಸ ಮುಗಿಸಿಕೊಂಡು ನಮ್ಮ ಮನೆಗೆ ಬಂದು ಇವತ್ತಿಗೆ 3 ತಿಂಗಳಾಯ್ತು. ಈ 3 ತಿಂಗಳ ಅವಧಿಯಲ್ಲಿ ಇವತ್ತು ಬಾಳೆ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನು ನೋಡೋದ್ರಲ್ಲಿ ತುಂಬಾ ಸುಸ್ತಾಗಿ ಹೋಗಿದ್ದಾನೆ. ಮತ್ತೆ ಸಮಯ ಸಿಕ್ಕಾಗ ನಮ್ಮೆಲ್ಲ ಆಸ್ತಿ ತೋರಿಸಿದ್ರಾಯ್ತು. ಈಗ ನೀವಿಬ್ಬರು ತಾಯಿ ಮಗ ಸೇರಿಕೊಂಡು ನೇರವಾಗಿ ಮನೆಗೆ ನಡ್ರಿ. ನಾನು ಸ್ವಲ್ಪ ರುದ್ರನ ಮನೆ ಕಡೆಗೆ ಹೋಗಿ ಬರುತ್ತೇನೆ. ರೀ, ರುದ್ರನ ಮಗಳ ಮದುವೆ 4 ಗಂಟೆ, ನಾಳೆ 10 ಗಂಟೆಗಿರೋದು. ನೀವಿವತ್ತು ನಡೆದು ನಡೆದು ಬೇಸರವಾಗಿರುತ್ತೆ, ಸುಸ್ತಾಗಿರ್ತೀರಾ. ನಡೀರಿ, ಎಲ್ರೂ ಸೇರಿ ಮನೆಗೆ ಹೋಗೋಣ. ನಾಳೆ ಎಲ್ರೂ ಸೇರಿ ರುದ್ರನ ಮಗಳ ಮದುವೆಗೆ ಹೋಗೋಣ. ನಾಳೆನೇ ಹೋಗ್ಬೋದಾಗಿತ್ತು ಮಹಾದೇವಿ, ಆದರೆ ಇವತ್ತಿನ ದಿವಸ 20,000 ರೂಪಾಯಿ ಬೇಕು ಅಂತ 4 ದಿನಗಳ ಹಿಂದೆ ಕೇಳಿದ್ದ. ಅವನು ಕೇಳಿದ ಮೇಲೆ ನಾವು ತಪ್ಪಿಸಬಾರದು. ಮದುವೆ ಅಂದ ಮೇಲೆ ಅವನ ತಲೆಯಲ್ಲೂ 10 ವಿಚಾರ ತುಂಬಿರಬೇಕು. ಅದಕ್ಕಾಗಿ ಅವನು ನಮ್ಮ ಮನೆ ಕಡೆಗೆ ಬಂದಿಲ್ಲ. ನಾನೇ ಹೋಗಿ ಹಣ ಕೊಟ್ಟು ಬರುತ್ತೇನೆ. ಅಪ್ಪಾಜಿ, ಆ ತೊಂದರೆ ತೆಗೆದುಕೊಳ್ಳೋದು ಬೇಡ. ಅಪ್ಪಾಜಿ, ಆ ತೊಂದರೆ ತೆಗೆದುಕೊಳ್ಳೋದು ಬೇಡ. ಅಲ್ಲಿ ನೋಡಿ, ರುದ್ರರಿ ಈ ಕಡೆ ಹೊಂಟಿದ್ದಾನೆ. ಎಲ್ಲಿ ಮಾತೇಶ್? ಅಲ್ಲಿ ಬಂದ್ ನೋಡಿ. ಏನ್ರಿ ದಣಿ, ತಂದೆ ತಾಯಿ ಮಗ ಕೂಡಿಕೊಂಡು ಯಾವುದಾದರೂ ದೇವಸ್ಥಾನಕ್ಕೆ ಹೊರಟಿದ್ದೀರೋ, ಇಲ್ಲ ಯಾವುದಾದರೂ ಸಮಸ್ಯೆ ಬಗೆಹರಿಸಿಕೊಳ್ಳಲು ಹೊರಟಿದ್ದೀರಿ? ಸಮಸ್ಯೆ ಬಗೆಹರಿಸುವ ಸಮಯವೇ ನಮಗೆ ಹೆಚ್ಚಾಗಿರೋದ್ರಿಂದ ನಮ್ಮ ಮನೆಯ ಸಮಸ್ಯೆಗಳು ಈಗ ನನಗೆ ತಿಳಿಯದಂತಾಗಿದೆ ರುದ್ರ. ಆದ ಕಾರಣ ಮಾಂತೇಶನಿಗೆ ನಮ್ಮ ಮನೆಯ ಎಲ್ಲಾ ವ್ಯವಹಾರವನ್ನು ಒಪ್ಪಿಸುತ್ತಿದ್ದೇವೆ. ಅದಕ್ಕಾಗಿ ನಮಗಿರುವ ಆಸ್ತಿ, ಬಾಳೆ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನು ತೋರಿಸೋದಕ್ಕಾಗಿ ಅವನನ್ನು ಕರೆದುಕೊಂಡು ಹೋಗಿದ್ದೆವು. ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ, ಅದಕ್ಕೆ ಬೇಸರವಾಯಿತು. ಮನೆ ಕಡೆಗೆ ಹೊರಟಿದ್ದೇವೆ. ಹೇಗೋ ಮನೆ ಕಡೆನೆ ಹೊರಟಿದ್ದೀರಿ. ಮಾತೇಶ ದಣಿ ಒಂದ್ಸಲ್ತನೂ ನಮ್ಮ ಮನೆಗೆ ಬಂದಿಲ್ಲ. ಇವತ್ತು ಎಲ್ಲರೂ ಕೂಡಿಕೊಂಡು ಈ ಬಡವನ ಮನೆಯಲ್ಲಿ ಹೆಜ್ಜೆ ಇಟ್ಟು ಹೋದರೆ ಈ ಬಡವನ ಜೀವನ ಸ್ವಲ್ಪ ಪಾವನ ಆಗ್ಬಹುದ್ರಿ ದಣಿಯರ. ರುದ್ರ, ದಯವಿಟ್ಟು ಅವ್ರಿಗೆ ಒತ್ತಾಯ ಮಾಡಬೇಡ. ಅವರು ಕಾಲ್ನಡಿಕೆಯಲ್ಲಿ ನಡೆದು ನಡೆದು ಆಯಾಸಗೊಂಡಿದ್ದಾರೆ. ಹೇಗಿದ್ರು ನಿನ್ ಮಗಳ ಮದುವೆ ನಾಳೆ ಅಲ್ವಾ? ಎಲ್ಲರೂ ಒಟ್ಟಿಗೆ ಸೇರಿ ನಿನ್ನ ಮಗಳ ಮದುವೆಗೆ ಬರ್ತೀವಪ್ಪ. ದಣ್ಯರ, ನೀವು ಖಂಡಿತ ತಪ್ಪದೆ ನನ್ನ ಮಗಳ ಮದುವೆಗೆ ಬರ್ಬೇಕ್ರಿ. ದೇವರು ಕೂಡಿಸಿಕೊಟ್ಟಂಗ ಒಳ್ಳೆ ಸಮಯಕ್ಕೆ ಬಂದಿರುವಿರಿ. ದಣ್ಯರ, ನೀವು ಕೂಡ ತಪ್ಪದೆ ನನ್ನ ಮಗಳ ಮದುವೆಗೆ ಬರ್ಬೇಕ್ರಿ ದಣ್ಯರ. ಓ ರುದ್ರ, ಖಂಡಿತವಾಗಿ ಬರ್ತೀನಿ. ಆಯ್ತೆ ಅಪ್ಪರ, ನಾನಿನ್ನು ಬರ್ತೀನಿ ರೀ ಅಪ್ಪರ. ನಾಳೆ ಬಂದು ಬೀಗರಿಗೆ ಇಳ್ಕೊಳಕ ದೇವ್ರ ಕೂಡ ವ್ಯವಸ್ಥೆ ಮಾಡ್ಬೇಕ್ರಿ. ದಣ್ಯರ, ನೀವು ಸ್ವಲ್ಪ ನಾಳೆ ಜಲ್ದಿ ಬಂದ್ಬಿಡ್ರಿ. ನೀವು ಕೂಡಿಕೊಂಡೆ ಮದುವೆ ಮಂಟಪಕ್ಕೆ ಹೋದ್ರೆ ದಣ್ಯರ. ಅಷ್ಟೇ ಮಾಡ್ರುದ್ರ, ಯಾರು ಬೇಡ ಅಂತಾರೆ? ನೀನೀಗ ಹೋಗು, ಎಲ್ಲಾ ಕೆಲಸವು ನಿನ್ನ ಜವಾಬ್ದಾರಿ ಮೇಲಿದೆ. ಆಯ್ತು ರೀ, ನಾನಿನ್ನು ಬರ್ತೀನಿ ರೀ. ಹಾ, ಹೋಗಿ ಬಾ. ಪಾಪ ರುದ್ರ ಮಗಳ ಮದುವೆ ಮಾಡೋದಕ್ಕಾಗಿ ಎಷ್ಟೊಂದು ಮನ ತುಂಬಿ ಒದ್ದಾಡುತ್ತಿದ್ದಾನೆ. ಮಕ್ಕಳ ಮದುವೆ ಅಂದರೆ ಹೆತ್ತವರಿಗೆ ಅದೆಷ್ಟು ಹಿಗ್ಗು. ಅರೆ, ಇದೇನು ಮಹಾದೇವಿ, ಮಾತಿನ ಬರದಲ್ಲಿ ರುದ್ರನಿಗೆ ಹಣ ಕೊಡುವುದೇ ಮರ್ತು ಬಿಟ್ಟೆ. ಛೇ, ಅವನಾದ್ರೂ ನೆನಪಿಸಬಾರ್ದೆ. ಹಾ ಮಹಾದೇವಿ, ನೀವಿಬ್ಬರು ತಾಯಿ ಮಗ ಮನೆಗೆ ನಡ್ರಿ, ನಾನು ಹೋಗಿ ಹಣ ಕೊಟ್ಟು ಬರ್ತೇನೆ. ರೀ, ನೀವ್ಯಾಕ್ರಿ ಹೋಗ್ತೀರಾ? ಹೇಗಿದ್ರು ಮಾಂತೇಶ ಇದ್ದಾನಲ್ಲ, ಅವನ್ ಕೈಲಿ ಹಣ ಕೊಟ್ಕೊಳ್ಸಿ. ಮಾಂತೇಶ, ಹೇಳಮ್ಮ. ನೋಡು, ಆ ರಾಮಲಿಂಗನ ಗುಡಿ ಹತ್ರ ಇರ್ತಾನೆ ರುದ್ರ. ಹೋಗಿ ನೀನು ಹಣ ಕೊಟ್ಟು ಬಾ, ಹೋಗು. ಸರಿ ಅಮ್ಮ. ಮಹಾದೇವಿ, ಮತ್ತೇಕೆ ಅವನನ್ನು ಕಳಿಸಿಕೊಡುವೆ? ನಾನೇ ಹೋಗಿ ಹಣ ಕೊಟ್ಟು ಬರ್ತೇನೆ. ಅಪ್ಪಾಜಿ, ನನ್ನ ಕೈಯಲ್ಲೇ ಕುಡಿ, ನಾನು ಕೊಟ್ಟು ಬರುತ್ತೇನೆ. ನೀವು ತುಂಬಾ ಆಯಾಸಗೊಂಡಿದ್ದೀರಾ? ಅಮ್ಮನನ್ನು ಕರೆದುಕೊಂಡು ಮನೆಗೆ ನಡೀರಿ ನೀವು. ಮಾಂತೇಶ್, ಅವನು ಎಲ್ಲಿರ್ತಾನಂತ ನೀನು ಹೋಗಿ ಕೊಟ್ಟು ಬರಬೇ?
ಹಾ ನೋಡು, ಇದ್ದರೆ ಅವನು ಶ್ರೀ ಹುಚ್ಚಲಿಂಗೇಶ್ವರ ಗುಡಿ ಹತ್ರ ಇರ್ಬೋದು, ಇಲ್ದಿದ್ರೆ ಅವನ ಮನೆಯಲ್ಲಿ ಇರ್ಬೋದು. ಇದರಲ್ಲಿ 20,000 ರೂಪಾಯಿದಂತ ಹೇಳಿ ಕೊಟ್ಟಬಾರದ್ರ ಮಾಂತೇಶ್. ಆಯ್ತು ಸರಿ ಅಪ್ಪಾಜಿ, ನೀವು ನಡೀರಿ ಅಪ್ಪಾಜಿ. ಅಮ್ಮ, ಅಪ್ಪಾಜಿನ ಕರೆದುಕೊಂಡು ಹೋಗು. ಆಯ್ತಪ್ಪ, ಆದಷ್ಟು ಬೇಗ ಬಂದ್ಬಿಡು. ಸರಿ ಅಮ್ಮ. ಮಹಾದೇವಿ, ತುಂಬಾ ಬಾಯಾರಿಕೆ ಆಗಿದೆ, ನಡಿ ನಾವು ಹೋಗೋಣ. ಹೌದು ರೀ, ಜೊತೆಗೆ ಹೊಟ್ಟೆ ಕೂಡ ಹಶ್ವಾಗಿದೆ. ನಡೀರಿ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಸರಿ ಬಾ. ಪ್ರಿಯತಮೇ, ಪ್ರಿಯತಮೇ